ವೇಸ್ಟ್, ಫ್ರೀ ಬಸ್ ಬೇಕಾಗಿಲ್ಲ, ಅವಾಂತರಗಳು ಜಾಸ್ತಿ. ಏನಕ್ಕೆ ನಮ್ಗೆಲ್ಲ ಏನಕ್ಕೆ ಫ್ರೀ ಬಸ್ ಅಂತ ಹೇಳಿ ಹೋಗ್ಲಿ. ಎನಿ ಟೈಮ್ ಯಾವಾಗ್ಲೂ ಲೇಡೀಸ್ ತಿರ್ಗಕ್ಕೆ ಅಲ್ಲೂ ಆದ್ರೆ ಬಸ್ಸಲ್ಲಿ ಏನು ಗೊತ್ತಾ, ಲೇಡೀಸ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ, ಫ್ರೀ ಬಸ್ ಅಂತ ಬಂದ್ಬಿಟ್ರು ಅಂತ ಅವ್ರ ಕೈಲಿ ಅನಿಸ್ಕೋಬೇಕು. ಫ್ರೀ ಬಸ್ ಮಾಡಿ ಅಂತ ಯಾರು ಕೇಳ್ದವ್ರು? ಯಾರಿಗ್ ಬೇಕು ಸರ್ ಫ್ರೀ ಬಸ್? ಬೇಡ ಮಾಡ್ರಿ. ವೃದ್ಧಾಪ್ತಿಗಳಿಗೆ ಯಾರು ವಯಸ್ಸಾದವ್ರಿಗೆ ಕೊಡ್ರಿ, ಬೇಡ ಅಂತ ಹೇಳಲ್ಲ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಮಾಡ್ರಿ, ಆರೋಗ್ಯದ ದೃಷ್ಟಿಯಿಂದ ಮಾಡಿ, ವಯಸ್ಸಾದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಮಾಡಿ. ಯಾರು ಬೇಡ ಅಂದ್ರು? ಫ್ರೀ ಬಸ್ ಯಾರಿಗ್ ಬೇಕು? ಬೇಡ, ಫ್ರೀ ಬಸ್ ಅಗತ್ಯ ಇಲ್ಲ. ಗೃಹಲಕ್ಷ್ಮಿ, ಈಗ ಗೃಹಲಕ್ಷ್ಮಿ 2,000 ಹಾಕ್ತೀನಿ ಅಂತ ಹೇಳ್ತೀರಾ. ನಾವು ಕೂಲಿ ಹೋದ್ರು ದಿನಕ್ಕೆ 1,500 ದುಡಿಯೋರು ಇದಾರೆ, 1,000 ರೂಪಾಯಿ ದುಡಿಯೋರು ಇದಾರೆ. ಆ 2,000 ರೂಪಾಯಿನೂ ನಮ್ಗೆ ಅಗತ್ಯ ಇಲ್ಲ. ಕೊಡ್ರಿ, ರೇಷನ್ ಕಾರ್ಡ್ ಕೊಡಿ. ಅದ್ರ ಬಗ್ಗೆ ಅದ್ರಲ್ಲಿ ಏನೇನೋ ಅನುಕೂಲತೆಗಳು ಆಗಿದೆ ಅದನ್ನ ಕೊಡ್ರಿ. ಮೇಡಮ್ ಏನಂತೀರಾ? ರೇಷನ್ ಕಾರ್ಡ್ ಬೇಕಾ, ಗ್ಯಾರಂಟಿ ಬೇಕಾ? ಬಸ್ ಕ್ಯಾನ್ಸಲ್ ಬೇಕು ಅಷ್ಟೇ. ಯಾಕೆ? ನಮಗ್ ಬಸ್ ಬೇಡ. ಒಳ್ಳೆ ಫ್ರೀ ಸುತ್ತಬೋದಲ್ರಿ ಊರೂರ? ಏನ್ ಸುತ್ತದ? 100 ರೂಪಾಯಿ ಕೊಟ್ಟು 100 ಕಡೆಗೆ ಹೋಯ್ತಿರಿ ಬಸ್ಸಲ್ಲಿ. ನಾವು ಬಸ್ ಕ್ಯಾನ್ಸಲ್ ಮಾಡಿಸ್ರಿ. ಊಟ ಸಿಗಲ್ಲ. ಊಟ ಹೆಂಗೆ? ಬಟ್ಟೆ ತಣ್ಣೀರ್ ಬಟ್ಟೆ ಹಾಕತ್ತೀರ ಹೊಟ್ಟೆ ಮೇಲೆ? ಅಷ್ಟೇ, ಬಸ್ ಕ್ಯಾನ್ಸಲ್ ಮಾಡಿಸಿ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಬೈಲಪ್ಪ ಅಂತ ಅಂದ್ಬಿಟ್ಟೆ. ಬೈಲಪ್ಪ ಅವ್ರೆ, ಏನ್ರಿ ಇದು? ಈಗೆಲ್ಲ ರಾಜ್ಯ ಸರ್ಕಾರ ಕೊಟ್ಟಿರುವಂತ ವಿಚಾರ ಬಯಲಾಗೋಯ್ತು, ಏನ್ ಹೇಳ್ತೀರಿ? ಏನು ಈ ಕಾಂಗ್ರೆಸ್ ಸರ್ಕಾರ ಏನು ಈ ಪಡಿತರ ಚೀಟಿಗಳನ್ನ ರದ್ದು ಮಾಡಿದೆ, ನಿಜವಾಗ್ಲೂ ಒಂದು ಅವೈಜ್ಞಾನಿಕವಾಗಿ ರದ್ದು ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಗ್ರೌಂಡ್ ಆಗಿ ಇಳಿದು, ಈಗ ನೀವೇನು ಗ್ರೌಂಡ್ ರಿಪೋರ್ಟ್ ತಗೋತಾ ಇದ್ದೀರಾ ಅದೇ ರೀತಿಯಾಗಿ ಅಧಿಕಾರಿಗಳನ್ನ ಪ್ರತಿಯೊಂದು ಮನೆಗಳಿಗೆ ಕಳಿಸಿ ಗ್ರೌಂಡ್ ರಿಪೋರ್ಟ್ನ ಫಸ್ಟ್ ಕಲೆ ಹಾಕ್ಬೇಕಾಗಿತ್ತು, ನೋಟಿಸ್ಗಳನ್ನ ಕೊಟ್ಟೆ. ಯಾರು ನಿಜವಾಗಿ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಗಳಿದ್ದಾರೆ, ಯಾರು ಶ್ರೀಮಂತರುಗಳಿದ್ದಾರೆ ಅಂತವ್ರ ಕಾರ್ಡ್ನ ಅವರು ಏನು ರದ್ದುಗೊಳಿಸೋದ್ರಲ್ಲಿ ಅರ್ಥ ಇದೆ. ಇವತ್ತು ನಿಜವಾಗ್ಲೂ ಆ ಶ್ರೀಮಂತರ ಜೊತೆಯಾಗಿ ನಿಜವಾದಂತ ಬಡವರು ಏನಿದ್ದಾರೆ, ಇವತ್ತು ಪಡಿತರ ಚೀಟಿಯನ್ನು ಪಡೆದಿದ್ದಾರೆ BPL ಕಾರ್ಡ್ನ, ಆ ಒಂದು ಬಡವರಿಗೂ ಸಹ ಅನ್ಯಾಯ ಆಗಿದೆ. ಆ ಒಂದು ಗ್ರೌಂಡ್ ರಿಪೋರ್ಟ್ ನ ಚೆಕ್ ಮಾಡಿ ನಿಜವಾಗ್ಲೂ ಯಾರು ಒಂದು ಶ್ರೀಮಂತ ಬೋಗಸ್ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡ್ಕೊಳ್ಳಿ, ಬೇಕಾರೆ ಏನಾರು ಮಾಡ್ಕೊಳ್ಳಿ. 100% ಬೋಗಸ್ ಮೇಲೆ ಯಾಕಿಂಗೆ ಅಂತ 100% ಬೋಗಸ್ ಕಾರ್ಡ್ಗಳನ್ನ ರದ್ದು ಮಾಡಲಿ. ಆದ್ರೆ ನಿಜವಾಗಿ ಏನು ಬಡವರಿಗೆ ತಲುಪಬೇಕಾದಂತದನ್ನ ಖಂಡಿತವಾಗ್ಲಿ ಅದು ತಲುಪಬೇಕು. ಮತ್ತೆ ಏನು ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಮತ್ತೊಬ್ಬರು ಇದಾರೆ ಅಂತಾರ, ಅವ್ರದೆಲ್ಲ ಬೇಕಾದ್ರೆ ಕಾರ್ಡ್ ಅನ್ನ ರದ್ದುಪಡಿಸ್ಕೊಂಡ್ರಿ ಹಂಗಂತೀರಾ? ಸರ್, ಏನ್ ನಿಮ್ಮ ಹೆಸರು? ಲೋಕೇಶ್ ಅಂತ ಸರ್. ಲೋಕೇಶ್ ಅವ್ರೆ, ಲೋಕಕ್ಕೆ ಈಶಾ ಲೋಕೇಶ. ರೇಷನ್ ಬೇಕಾ, ಗ್ಯಾರಂಟಿ ಬೇಕಾ? ಸರ್, ನಮಗೆ ರೇಷನ್ ಬೇಕು. ನಮ್ಮ ಎಲ್ಲ ಸಾರ್ವಜನಿಕರಿಗೆ ರೇಷನ್ ಬೇಕು. ಯಾಕಂದ್ರೆ ಗ್ಯಾರಂಟಿ ಇವತ್ತಿರುತ್ತೆ, ನಾಳೆ ಓಟೋಗುತ್ತೆ. ಗ್ಯಾರಂಟಿಯಿಂದ ಏನ್ ಮಾಡ್ಬೇಕಾಗಿಲ್ಲ, ರೇಷನ್ ಬೇಕು. ಜನಗಳಿಗೆ ಮನೆ ಮಕ್ಕಳೆಲ್ಲ ಊಟ ಮಾಡಬೇಕು ಅಂದ್ರೆ ರೇಷನ್ ಬೇಕು. ಅಲ್ಲ ಸರ್, ಈಗ ನಿಮಗೆ BPL ಕಾರ್ಡ್ ನ ರದ್ದು ಮಾಡೋದು ಸರಿ ಅನ್ಸುತ್ತಾ, ತಪ್ಪು ಅನ್ಸುತ್ತಾ? ಸರ್, ಎಲ್ಲರ ಸಣ್ಣ ಮಕ್ಕಳು ಹೇಳ್ತಾರೆ ಸರ್, ರೇಷನ್ ಕಾರ್ಡ್ ರದ್ದು ಮಾಡಿರೋದು ಅದು ಅಕ್ಷಮ್ಯ ಅಪರಾಧನೂ ಕೂಡ ಆಗುತ್ತೆ, ತಪ್ಪು ಆಗುತ್ತೆ. ನೀವು ಕೇಂದ್ರ ಸರ್ಕಾರ ಕೊಡ್ತಾರಂಥದ್ದು, ಮಾನ್ಯ ಪ್ರಧಾನಮಂತ್ರಿಗಳು ಕೊಡ್ತಾರಂಥದ್ದು ರೇಷನ್ ಯಾಕೆ ಕಿತ್ಕೊಂತೀರಾ ನೀವು ದುಡ್ಡು ಕೊಡ್ತಾ ಇದೀರಿ. ಈಗ 5 kg ಅಕ್ಕಿಗೆ ಅದು ದುಡ್ಡಿಂದ ಏನು ಊಟ ಮಾಡಕ್ಕಾಗತ್ತಾ? ಅಟ್ಲೀಸ್ಟ್ ಅವರಾದ್ರೂ ಅನ್ನ ಕೊಡ್ತಾ ಇದಾರೆ, ಅದನ್ನ ಕೊಡಿ ಸ್ವಾಮಿ. ನೀವು ಯಾಕೆ ರೇಷನ್? ಅದ್ ನೋಡಿ, ರೇಷನ್ ಇಂದ ಕಾರ್ಡಿಂದ ರದ್ದು ಮಾಡಿರೋದ್ರಿಂದ ಎಜುಕೇಶನ್, ಆಮೇಲೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿ ರೇಷನ್ ಕಾರ್ಡ್ ಕೇಳ್ತಾರೆ. ತುಂಬಾ ಅನುಕೂಲ ಆಗಿದೆ ಅದರಿಂದ. ರೇಷನ್ ಕಾರ್ಡ್ ಇಂದ ದಯಮಾಡಿ ರೇಷನ್ ಕಾರ್ಡ್ ಬಂದ್ ಮಾಡಬೇಡಿ. ದಯಮಾಡಿ ಪರಿಶೀಲನೆ ಮಾಡಿ, ಮನೆಗೆ ಹೋಗಿ ಅವ್ರು ಯಾವ ಸ್ಥಿತಿಲಿ ಇದಾರೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಅಧಿಕಾರಿಗಳಿಂದ, ಆಮೇಲೆ ಬೇಕಾದ್ರೆ ನೀವು ರದ್ದು ಮಾಡಿ ಸರ್. ಆತರ ಮಾಡಿ ಅಂತ. ಗ್ಯಾರಂಟಿ ಬೇಕಾ, ರೇಷನ್ ಕಾರ್ಡ್ ಬೇಕಾ? ಸರ್, ರೇಷನ್ ಕಾರ್ಡ್ ಬೇಕು ಸರ್. ಈಗ ನಿಮ್ಮ ಹೆಸರು ಲೋಕೇಶ್ ಅಲ್ವಾ? ಲೋಕ ಪ್ಲಸ್ ಈಶಾ ಯಾವ ಸಂಧಿ ಹೇಳಿ ಸರ್? ಲೋಕೇಶ್ ಬಂದ್ಬಿಟ್ಟು ಇದು ಸರ್, ನಾನು ಹೇಳ್ತೀನಿ, ಸವರ್ಣ ದೀರ್ಘ ಸಂಧಿ. ಸೂಪರ್ ಸರ್. ಓಕೆ ಸರ್, ನಮಸ್ಕಾರ. ಏನ್ ನಿಮ್ಮ ಹೆಸರು? ಷಡಾಕ್ಷರಿ ಅಂತ. ಷಡಾಕ್ಷರಿ? ಏನ್ ಷಡಾಕ್ಷರಿ ಅಂದ್ರೆ ಏನ ಅರ್ಥ? ಏನ್ ಹೇಳಿ? ಶಿವನ ಹೆಸರು, ಅಕ್ಷರಗಳು ಮತ್ತೆ ಶಿವನ ಹೆಸರು. ಷಡಾಕ್ಷರಿ ಅದನ್ನ ಬಿಡಿಸಿ ಹೇಳಿ ನೋಡೋಣ. ಷಡ್ ಅಂದ್ರೆ 6 ಅಕ್ಷರಗಳು, ಅಂದ್ರೆ ಅಕ್ಷರಗಳು. 6 ಅಕ್ಷರಗಳು. 6 ಅಕ್ಷರಗಳು. ಹಂಗೆ ಈಗ 6 ಅಕ್ಷರಗಳು ಪಕ್ಕಕ್ಕೆ ಕೇಳೋಣ. ರೇಷನ್ ಕಾರ್ಡೇ ಇಲ್ಲ, ಗೊತ್ತಾಯ್ತಾ ವಿಷಯ? ಗೊತ್ತು ಸರ್, ಗೊತ್ತು ಸರ್, ಖಂಡಿತ ಗೊತ್ತು. ನೋಡ್ತಾ ಇದೀರಾ ಸುದ್ದಿ ಎಲ್ಲ? ನೋಡ್ತಾ ಇದೀರಾ? ನೋಡ್ತಾ ಇದೀವಿ ಸರ್. ಒಂದ್ ಕಡೆ ವಕ್ಫ್ ಬೋರ್ಡ್ ರೈತರು ಜಮೀನೆಲ್ಲ ಕಿತ್ಕೊಂಡ್ರು, ಇನ್ನೊಂದು ಕಡೆ ಈಗ ರೇಷನ್ ಕಾರ್ಡ್ಗೆ ಸರ್ಕಾರ ಇಡ್ತು ಗುಟ ಗುಟ ಗುಟ. ಏನ್ ಹೇಳ್ತೀರಾ? ರೈತರದು ಜಾಗಗಳನ್ನ ಕಿತ್ಕೊಂಡಿದ್ದಾರೆ. ಇವಾಗ ಅನ್ನ ಆಗ್ತಿದೆ ಅಂತ ತಾಯ್ನಾಡು ಇದು ಅಂತ ಇದನ್ನು ಕಿತ್ಕೊಂತ ಇದ್ದಾರೆ. ಇಂತ ಸರ್ಕಾರ ನಮ್ಗೆ ಯಾಕೆ ಜನಕ್ಕೆ ಬೇಕು ಅಂತ ಅರ್ಥ ಆಗ್ತಿಲ್ಲ. ಇಲ್ಲ ಸರ್ಕಾರ ನಡ್ಸಂಗೆ ನಡ್ಸ್ಬೇಕಿಲ್ಲ, ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅದ್ರ ಅಧಿಕಾರ ಕೊಡಕ್ಕೆ ಬಿಡ್ಬೇಕು. ಇಂತ ಸರ್ಕಾರ ಯಾರಿಗಾದ್ರೂ ಬೇಕಾ? ಇವಾಗ ಹೊಟ್ಟೆ ನನ್ಗೆ ತಟ್ಟೆಗೆ ಅನ್ನ ಹಾಕ್ತವ್ರೆ, ಅನ್ನ ಹಾಕ್ದವ್ರನ್ನು ಕತ್ತೆಗೆ ಇಟ್ಕೊಂಡು ಕೈ ತೂತಿ ಎತ್ಕೊಂಡು ಕೈನೂ ಹೊಡಿತವ್ರೆ ಅಂತ ಹೇಳಿದ್ರೆ ಇಂಥ ಸರ್ಕಾರ ಯಾರಿಗ್ ಬೇಕು ಸರ್? ಹೌದು. ಒಟ್ಟಲ್ಲಿ ಈಗ ಏನ್ ಉದ್ದೇಶ ಇರ್ಬೋದು ಸರ್ಕಾರದ? ಈಗ ಸರ್, ಉದ್ದೇಶ ಏನು ಅಂದ್ರೆ ನೀವು ಅವ್ರನ್ನ ಕೇಳಬೇಕಾಗ್ತದೆ. ಏನ್ ಇರ್ಬೋದು ಅವ್ರಿಗೆ? ಏನ್ ಅನಿಸ್ತಾ ಇದೆ? ಇವಾಗ ಅವ್ರೇನು 2,000 ಭಾಗ್ಯಗಳಿರ್ಬೋದು, ಇಲ್ಲ ಅಭಿವೃದ್ಧಿಗಾಗಿರ್ಬೋದು, ಏನಕ್ಕೆ
ಅವರ ಇದು ಇವಾಗ ಅವ್ರ MLA ಹೇಳ್ತಾ ಇದಾರೆ ನನ್ಗೇನು ಅದು ಅನುದಾನ ಇಲ್ಲ, ನನ್ಗೇನು ಬರ್ತಾ ಇಲ್ಲ, ಏನು ಕೊಡ್ತಾರೆ ಇಂಥ ಸರ್ಕಾರದಲ್ಲಿ ನಾವ್ ಯಾಕೆ ಇರ್ಬೇಕು, ಯಾಕೆ ಶಾಸಕ ಇರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇವಾಗ ಅವ್ರಿಗೆ ಗೊತ್ತಾಗ್ತಿದೆ ಇವಾಗ ನನ್ನ ಸರ್ಕಾರದಿಂದ ನನ್ನ MLA ನನ್ನ ಜೊತೆ ಇರ್ತಾರ ಇಲ್ಲ ಅಂತ ಅವ್ರಿಗೆ ಭಯ ಬಂದ್ಬಿಟ್ಟಿದೆ ಇವಾಗ. ಸೊ ಅದಕ್ಕೋಸ್ಕರ ಇದೇನ್ ಮಾಡೋದು, ಜನದ ಮೇಲೆ ಹೊರೆ ಹಾಕ್ಬಿಟ್ಟು ಅವ್ರಿಗೆ ಏನಾದ್ರು ಒಂದು ಅನುದಾನ ಕೊಡೋಣ ಅನ್ಬಿಟ್ಟು ಆ ತರ ಪ್ಲಾನ್ ಮಾಡ್ತಿರೋದು ಇವರು. ಒಟ್ನಲ್ಲಿ ಟೋಟಲಿ ಸರ್ಕಾರ ಬೇಕಂತಲೇ ಮಾಡ್ತಾ ಇದೆ ಅಂತಾರ. ಹೌದೌದು, 136 ಸೀಟು ಜನ ಇದರಿಂದ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅವ್ರ ಖುಷಿಗಾದ್ರೂ ಒಂದೇನೋ ಒಂದು ಸರ್ಕಾರ ನಡೆಸ್ಕೊಂಡು ಹೋಗೋಣದಿಲ್ಲ, ಅವ್ರು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಈ ಸರ್ಕಾರ ಒಂದ್ ಮಾಡ್ತಿರೋದು. ಓಕೆ ಸರ್, ಓಕೆ ಸರ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ ಸರ್. ನಾರಾಯಣ ಸ್ವಾಮಿ ಅವರಿಗೆ ನಮಸ್ಕಾರ. ಯಾವೂರು? ಇದೆ ಬೆಂಗಳೂರಣ್ಣ. ಬೆಂಗಳೂರೇ. ಈಗ ಪರಿಸ್ಥಿತಿ ಹೆಂಗಾಗ್ಬಿಡಿದೆ ಗೊತ್ತಿದೆ. ಬಡವರು ಬಗ್ರು ಒಂದೊಂದು ಊಟಕ್ಕೂ ಕಷ್ಟ ಪಡ್ತಿರ್ತಾರೆ. 10 kg ಫ್ರೀ ಕೊಡ್ತೀವಿ ಅಂದಿದ್ದು ಇವ್ರೆ. 10 kg ಫ್ರೀ ಕೊಡ್ತೀವಿ ಅಂದಿದ್ದು ಇವ್ರೆ ಅಲ್ವೇ? ಈಗ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅದೊಂದು ಎಮೋಷನ್ ಕಿತ್ಕೊಂಡಂಗಾಯ್ತು. ಏನ್ ಹೇಳ್ತೀರಾ? ನಿಜವಾಗ್ಲೂ ಇದು ಈ ಸರ್ಕಾರ ಬರುವಾಗ ಹೇಳಿದ್ದು ನಾವು ಬಡವ್ರ ಪರ ಇದ್ದೀವಿ, ಬಡವರು ಸಹಕಾರ ಕೊಡ್ತೀವಿ, ಅವ್ರ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದು ಇವತ್ತು ಬಡವರು ಅನ್ನ ಕಿತ್ಕೊಳ್ಳೋದು ಇದೆಯಲ್ಲ, ನಿಜವಾಗ್ಲೂ ಇದು ಯಾವ ದೇವ್ರು ಕೂಡ ಕ್ಷಮಿಸಲ್ಲ ಈ ಒಂದು ಸರ್ಕಾರನ. ಹಾಗಾಗಿ ನೋಡಿ ಇವತ್ತು ಎಂತ ದುರಂತ ಅಂತಂದ್ರೆ, ಇವತ್ತು ನೋಡಿ ಎಲ್ಲ ರೈತರ ಜಮೀನುಗಳನ್ನು ಒಂದ್ ಕಡೆಯಿಂದ ಕಿತ್ಕೊಂತ ಇದ್ದಾರೆ, ಇನ್ನೊಂದ್ ಕಡೆ ತೀರಾ ಬಡವರು ನಾವು ಕಣ್ಣಾರ ನೋಡ್ತಾ ಇದೀವಿ, ಅನ್ನ ತಿನ್ನಕ್ ಅವ್ರಿಗೆ ಅನ್ನನೇ ಇಲ್ಲ ಅಂತ ಒಂದು ಅಕ್ಕಿ ಇರೋಂತ ಒಂದು ಕಾಡನ್ನೇ ನೀವು ಕಿತ್ಕೊಂಡ್ಬಿಟ್ರೆ ದೇವ್ರು ನಿಮ್ಮನ್ನು ಕ್ಷಮಿಸ್ತಾನ? ಯಾಕಿಂತ ಕೆಲಸ ಮಾಡಬೇಕು? ನಿಮಗೆ ಶಕ್ತಿ ಇದ್ರೆ ಒಂದು ಒಳ್ಳೆ ಕೆಲಸ ಮಾಡಿ, ಅದನ್ನ ಬಿಟ್ಬಿಟ್ಟು ಹಾಳು ಮಾಡುವಂತ ಕೆಲಸನ ದಯಮಾಡಿ ನೀವು ಮಾಡಬಾರ್ದು. ಈ ಒಂದು ಸರ್ಕಾರ ನಿಜವಾಗ್ಲೂ ಜನ ಎಷ್ಟು ಬೇಸತ್ತವ್ರೆ ಅಂತಂದ್ರೆ, ಯಾವಾಗ ತೊಲಗೋಗುತ್ತೆ ಈ ಸರ್ಕಾರ ಅನ್ನೋ ಒಂದು ಮಟ್ಟಕ್ಕೆ ಎಲ್ಲರೂ ಬೇಸರಾಗಿದ್ದಾರೆ. ಅಷ್ಟೊಂದು ಬೇಸರ ಯಾಕೆ ಸರ್? ಎಲ್ಲ ಫ್ರೀ ಸರ್, ಫ್ರೀ ನನಗ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರನೇ ಕಿತ್ಕೊಂಡು ನನಗ್ ಫ್ರೀ ಕೊಡೋದು ಏನಿದೆ? ಎಂಜಾಯ್ ಮಾಡ್ತಾವ್ರಲ್ಲ ಸರ್. ಎಂಜಾಯ್ ಮಾಡ್ತಾರೆ ಎಲ್ಲ. ನಾಡು, ಧರ್ಮಸ್ಥಳ, ಚಿತ್ರದುರ್ಗ. ಸ್ವಾಮಿ ಇದು ಏನ್ ಮಾಡ್ತಾರೆ ಅವ್ರನ್ನ ಹೋಗಿ ಕೇಳಿ. ಯಾರು ಧರ್ಮಸ್ಥಳಕ್ಕೆ ಹೋಯ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ. ಇವ್ರು ಬೇಕು ಅಂತ ಕೇಳ್ತಾವ್ರಪ್ಪ. ಈಗ ಒಳ್ಳೆ ಅಭ್ಯಾಸ ಆಗೋಯ್ತು. ಅವ್ರ ಮನೆದೇ ರೇಷನ್ ಕಾರ್ಡ್ಗಳು ಇರಲ್ಲ, ಅವ್ರನ್ನ ಕೇಳಿ. ಯಾರು ಬಸ್ಸಲ್ಲಿ ಹೋಗ್ತಾರಲ್ಲ ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರ ಮನೆ ರೇಷನ್ ಕಾರ್ಡ್ಗಳೇ ಇರಲ್ಲ. ಇವತ್ತು ಹೋಗಿ ಕೇಳಿ, ಇವತ್ತು ನಾಳೆ ಯಾವ್ದಾರ ಬಸ್ಸಲ್ಲಿ ಹೋಗ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ ಹೇಳ್ತಾರೆ. ಖುಷಿ ಪಟ್ಟು ಹೋದ್ರಲ್ಲ, ನಿಮ್ಮಲ್ಲಿ ರದ್ದಾಗಿರ್ತದೆ. ನಾವು ಬೈತಾರೆ, ನಮ್ಗೆ ಯಾವ ಫ್ರೀನೂ ಬೇಡ, ಯಾವ ಬಸ್ಸಲ್ಲಿ ಹೋಗೋದು ಬೇಡ, ಮೊದ್ಲು ರೇಷನ್ ಕಾರ್ಡ್ ಕೊಡ್ರಯ್ಯ, ನಿಮ್ ಮನೆ ಹಾಳಾಗೋಗ ಅಂತ ಬೈತಾರೆ. ಅದೇ. ಓಕೆ ಸರ್ ನಮಸ್ಕಾರ. ಫ್ರೀ ಬಸ್ ಕ್ಯಾನ್ಸಲ್ ಮಾಡ್ಸಿ ಸರ್. ಫಸ್ಟ್ ಫ್ರೀ ಬಸ್ ಬೇಕಾಗಿಲ್ಲ. ಅವಾಂತರಗಳು ಜಾಸ್ತಿ ಏನಕ್ಕೆ ನಮ್ಗೆಲ್ಲ ಏನಕ್ಕೆ ಫ್ರೀ ಬಸ್ ಅಂತ ಹೇಳಿ ಹೋಗ್ಲಿ. ಎನಿ ಟೈಮ್ ಯಾವಾಗ್ಲೂ ಲೇಡೀಸ್ ತಿರ್ಗಕ್ಕೆ ಹೋಗ್ತಾ, ಅಲ್ಲೂ ಆದ್ರೆ ಬಸ್ಸಲ್ಲಿ ಏನು ಗೊತ್ತಾ, ಲೇಡೀಸ್ಗೆ ಮಾಡೋದು ಬೇರೆ ಕೆಲ್ಸ ಇಲ್ಲ, ಫ್ರೀ ಬಸ್ ಅಂತ ಬಂದ್ಬಿಟ್ರು ಅಂತ ಅವ್ರ ಕೈಲಿ ಅನಿಸ್ಕೋಬೇಕು. ಫ್ರೀ ಬಸ್ ಮಾಡಿ ಅಂತ ಯಾರು ಕೇಳ್ದವ್ರು? ಯಾರಿಗ್ ಬೇಕು ಸರ್ ಫ್ರೀ ಬಸ್? ಬೇಡ ಮಾಡ್ರಿ. ವೃದ್ಧಾಪ್ತಿಗಳಿಗೆ ಅವ್ರು ವಯಸ್ಸಾದವ್ರಿಗೆ ಕೊಡ್ರಿ, ಬೇಡ ಅಂತ ಹೇಳಲ್ಲ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಮಾಡ್ರಿ, ಆರೋಗ್ಯ ದೃಷ್ಟಿಯಿಂದ ಮಾಡಿ, ವಯಸ್ಸಾದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಮಾಡಿ. ಯಾರು ಬೇಡ ಅಂದ್ರು? ಫ್ರೀ ಬಸ್ ಯಾರಿಗ್ ಬೇಕು? ಬೇಡ, ಫ್ರೀ ಬಸ್ ಅಗತ್ಯ ಇಲ್ಲ. ಗೃಹಲಕ್ಷ್ಮಿ 2,000 ಹಾಕ್ತೀನಿ ಅಂತ ಹೇಳ್ತೀರಾ. ನಾವು ಕೂಲಿ ಹೋದ್ರು ದಿನಕ್ಕೆ 1,500 ದುಡಿಯೋರು ಇದಾರೆ, 1,000 ರೂಪಾಯಿ ದುಡಿಯೋರು ಇದಾರೆ. ಆ 2,000 ರೂಪಾಯಿನೂ ನಮ್ಗೆ ಅಗತ್ಯ ಇಲ್ಲ. ಕೊಡ್ರಿ, ರೇಷನ್ ಕಾರ್ಡ್ ಕೊಡಿ. ಅದ್ರ ಬಗ್ಗೆ ಅದ್ರಲ್ಲಿ ಏನೇನೋ ಅನುಕೂಲತೆಗಳು ಆಗಿದೆ ಅದನ್ನ ಕೊಡ್ರಿ. ಮೇಡಮ್ ಏನಂತೀರಾ? ರೇಷನ್ ಕಾರ್ಡ್ ಬೇಕಾ, ಗ್ಯಾರಂಟಿ ಬೇಕಾ? ಬಸ್ ಕ್ಯಾನ್ಸಲ್ ಬೇಕು ಅಷ್ಟೇ. ಯಾಕೆ? ನಮಗ್ ಬಸ್ ಬೇಡ. ಒಳ್ಳೆ ಫ್ರೀ ಸುತ್ತಬೋದಲ್ರಿ ಊರೂರ? 100 ರೂಪಾಯಿ ಕೊಟ್ಟು ಊರ್ ಕಡೆಗೆ ಹೋಯ್ತಿರ್ ಬಸ್ಸಲ್ಲಿ ನಾವು. ಬಸ್ ಕ್ಯಾನ್ಸಲ್ ಮಾಡಿಸ್ರಿ, ಊಟ ಸಿಗಲ್ಲ. ಊಟ ಹೆಂಗ ಬಟ್ಟೆ ತಣ್ಣೀರ್ ಬಟ್ಟೆ ಹಾಕತ್ತೀರ ಹೊಟ್ಟೆ ಮೇಲೆ? ಅಷ್ಟೇ, ಬಸ್ ಕ್ಯಾನ್ಸಲ್ ಮಾಡಿಸಿ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಬೈಲಪ್ಪ ಅಂತ ಅಂದ್ಬಿಟ್ಟೆ. ಬೈಲಪ್ಪ ಅವ್ರೆ, ಏನ್ರಿ ಇದು? ಈಗೆಲ್ಲ ರಾಜ್ಯ ಸರ್ಕಾರ ಕೊಟ್ಟಿರುವಂತ ವಿಚಾರ ಬಯಲಾಗೋಯ್ತು, ಏನ್ ಹೇಳ್ತೀರಿ? ಏನು ಈ ಕಾಂಗ್ರೆಸ್ ಸರ್ಕಾರ ಏನು ಈ ಪಡಿತರ ಚೀಟಿಗಳನ್ನ ರದ್ದು ಮಾಡಿದೆ, ನಿಜವಾಗ್ಲೂ ಒಂದು ಅವೈಜ್ಞಾನಿಕವಾಗಿ ರದ್ದು ಮಾಡಿದ್ದಾರೆ. ಕಾರಣ ಏನಂತಂದ್ರೆ, ಗ್ರೌಂಡ್ ಆಗಿ ಇಳಿದು, ಈಗ ನೀವೇನ್ ಗ್ರೌಂಡ್ ರಿಪೋರ್ಟ್ ತಗೋತಾ ಇದೀರಾ ಅದೇ ರೀತಿಯಾಗಿ ಅಧಿಕಾರಿಗಳನ್ನ ಪ್ರತಿಯೊಂದು ಮನೆಗಳಿಗೆ ಕಳಿಸಿ ಗ್ರೌಂಡ್ ರಿಪೋರ್ಟ್ ನ ಫಸ್ಟ್ ಕಲೆ ಹಾಕ್ಬೇಕಾಗಿತ್ತು. ನೋಟಿಸ್ಗಳನ್ನ ಕೊಟ್ಟೆ, ಯಾರು ನಿಜವಾಗಿ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಗಳಿದ್ದಾರೆ, ಯಾರು ಶ್ರೀಮಂತರುಗಳಿದ್ದಾರೆ ಅಂತವ್ರ ಕಾರ್ಡ್ನ ಅವರು ಏನು ರದ್ದುಗೊಳಿಸೋದ್ರಲ್ಲಿ ಅರ್ಥ ಇದೆ.